ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ಪ್ರಾರ್ಥನಾನಂತರ ಬ್ರಹ್ಮಕೃತ ರಥಪ್ರಾಸಾದ ದರ್ಶನಾದಿ ವರ್ಣನ ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ತರುವಾಯ ಅಂತರಿಕ್ಷದಿಂದ ರತ್ನಕಾಂಚನ ನಿರ್ಮಿತವಾದ ನಿಶ್ರೇಣಿ ಅಂದರೆ ಇಳಿಯುವ ಮೆಟ್ಟಿಲು ಆ ಪದ್ಮಯೋನಿಯ ವಿಮಾನದಿಂದ ಆತನ ಪಾದಪೀಠದಲ್ಲಿ ಬಂದು ಸೇರಿತು. ಆ ಇಳಿಮೆಟ್ಟಿಲ ಅಡಿಯು ನೆಲವನ್ನು ಸೋಕಿ ಬ್ರಹ್ಮದೇವನು ಇಳಿಯಲನುವಾಗಿ ವಿಸ್ತಾರವೂ ದಪ್ಪವೂ ಚಚ್ಚೌಕವೂ ಆದ ಸೋಪಾನಗಳಿಂದ ಕೂಡಿದ್ದಿತು. ಎಲೈ ವಿಪ್ರರೇ, ಆ ಸಮಯದಲ್ಲಿ ಆದರೂ ರಥ ಮತ್ತು ದೇವಪ್ರಾಸಾದಗಳ ನಡುವೆ ಆ ಬ್ರಹ್ಮ ವಿಮಾನದ ನಿಶ್ರೇಣಿಯು ಇದ್ದಕ್ಕಿದ್ದಂತೆಯೇ ಕಾಮನ ಬಿಲ್ಲಿನಂತೆ ಪ್ರಕಾಶಮಾನವಾದೊಂದು ತೇಜೋ ವಿಶೇಷವನ್ನು ಹರಡಿ ಮೂಡಿತು. ಅದನ್ನು ಅಲ್ಲಿದ್ದ ಜನವೆಲ್ಲ ಮಹದಾಶ್ಚರ್ಯಪೂರಿತವಾಗಿ ನೆಟ್ಟನೆ ನೋಡಿತು. ಬಳಿಕ ಗಂಧರ್ವ ರಾಜರೆಲ್ಲರೂ ಕೈಗಳಲ್ಲಿ ರತ್ನದ ಬೆತ್ತಗಳನ್ನು ಹಿಡಿದು, ಪ್ರಭು, ಹೀಗೆ ಹೀಗೆ, ಇದೋ ದಾರಿ, ಹೀಗೆ ಬಿಜೆಗೈಸಬೇಕು ಎಂದು ದಾರಿ ತೋರುತ್ತಾ ಬ್ರಹ್ಮನಿಗೆ ಅವಧಾನ ಹೇಳುತ್ತಿದ್ದರು. ಆಗಲ ಬ್ರಹ್ಮದೇವನು ದೂರ್ವಾಸ ನಾರದ ಮುನಿಗಳು ಹಸ್ತಲಾಘವವನ್ನು ನೀಡುತ್ತಿರಲು ಸೋಪಾನದಿಂದಿಳಿದು ಬರುತ್ತಾ ಜಗತ್ತನ್ನೇ ತನ್ನ ದೃಷ್ಟಿಕ್ಷೇಪದಿಂದ ಪಾವನಗೊಳಿಸುತ್ತಾ ಅಲ್ಲಿ ವಿರಾಜಿಸುತ್ತಿದ್ದ ಜಗನ್ನಾಥ, ಬಲಭದ್ರ, ಸುಭದ್ರಾ ದೇವಿಯರ ರಥಗಳನ್ನು ಬಹು ಚೆನ್ನಾಗಿ ಅಲಂಕರಿಸಿದ್ದ ಪ್ರಾಸಾದವನ್ನು, ದಿಗಂತವನ್ನು ವ್ಯಾಪಿಸಿದ್ದ ರತ್ನಸ್ತಂಭಾಲಂಕೃತವಾದ ಶಾಲೆಯನ್ನು ನೋಡಿದನು. ಆ ರತ್ನ ಸ್ತಂಭಶಾಲೆಯಾದರೂ ಸಮಸ್ತ ಸಂಭಾರ ಸಂಪೂರ್ಣವಾಗಿ ಸಾಕ್ಷಾತ್ ದೇವೇಂದ್ರನಿಗೂ ಆಶ್ಚರ್ಯವನ್ನುಂಟು ಮಾಡುತ್ತಿದ್ದಿತು. ಇಂತಿರುವ ಆ ಶಾಲೆಯನ್ನೀಕ್ಷಿಸುತ್ತಾ ಆ ಪದ್ಮೋದ್ಭವನು ದೇವರ್ಷಿ, ಬ್ರಹ್ಮರ್ಷಿ, ರಾಜರ್ಷಿಗಳು ತಮ್ಮ ತಮ್ಮ ಕಿರೀಟಾಂಜಲಿಗಳಿಂದ ಎತ್ತೆತ್ತಲು ತನ್ನನ್ನು ಸ್ತುತಿಸುತ್ತಿರಲು ಸೋಪಾನದಿಂದ ಇಳಿದು ಬಂದನು. ಆ ಪಿತಾಮಹನು ಯಾವ ದಿಕ್ಕನ್ನು ತನ್ನ ಕಟಾಕ್ಷದಿಂದ ಅನುಗ್ರಹಿಸುತ್ತಿರುವನೋ ಆ ದಿಕ್ಕಿನಿಂದ ಕೋಟ್ಯಾಂತರ ಅಂಜಲಿಗಳು ಸಮಸ್ತರಿಂದಲೂ ಶಿರಸ ಧರಿಸಲಾದವು. ತರುವಾಯ ತನ್ನ ಅಡಿದಾವರೆಗಳಿಗೆರಗಿದ ಇಂದ್ರದ್ಯುಮ್ನ ಮಹೀಪತಿಯನ್ನು ಕಂಡು ಆ ಪ್ರಜಾಪತಿಯು ನಸು ನಗೆಯಿಂದ ಅರಳಿದ ತುಟಿಗಳುಳ್ಳವನಾಗಿ ದಯಾರಸ ಭರಿತವಾದ ನುಡಿಗಳನ್ನಾಡಿದನು. ಆ ದೇವನು ತನ್ನ ಬೆರಳಿನಿಂದ ಒಂದೆಡೆಯಲ್ಲಿಯೇ ನೆರೆದು ಸಂತೋಷಭರಿತರಾಗಿರುವ ದೇವತೆಗಳನ್ನು, ಪಿತೃದೇವತೆಗಳನ್ನು, ಬ್ರಹ್ಮರ್ಷಿಗಳನ್ನು, ತಪಸ್ವಿಗಳನ್ನು, ಸಿದ್ಧ ವಿದ್ಯಾಧರ ಯಕ್ಷ ಗಂಧರ್ವ ಅಪ್ಸರರನ್ನು ನೋಡಿ ಇಂತೆಂದನು. ಎಲೈ ಇಂದ್ರದ್ಯುಮ್ನನೇ, ನೋಡು, ನಿನ್ನ ಭಾಗ್ಯವು ಸಮಸ್ತ ಲೋಕಗಳನ್ನು ವಶಪಡಿಸಿಕೊಳ್ಳುವುದಾಗಿರುವುದು. ದೇವರ್ಷಿ, ಬ್ರಹ್ಮರ್ಷಿ, ರಾಜರ್ಷಿಗಳು, ದೇವತೆಗಳು ಆದ ಇವರೆಲ್ಲರೂ ನಿನಗಾಗಿಯೇ ನನ್ನನ್ನು ಪುರಸ್ಕರಿಸಿಕೊಂಡು ಒಂದೆಡೆಯಲ್ಲಿಯೇ ಸೇರಿರುತ್ತಾರೆ. ಇಂತೆಂದು ಆ ಕಮಲಾಸನನು ಬಹುಬೇಗನೆ ಅಲ್ಲಿಯೇ ಬೆಳಗುತ್ತಿದ್ದ ಶ್ರೀಮನ್ನಾರಾಯಣ ಮೂರ್ತಿಯ ರಥದ ಬಳಿಗೈದಿದನು. ಆತನು ಜಗನ್ನಾಥನಿಗೆ ಮಣಿದು ಮೂರಾವರ್ತಿ ಪ್ರದಕ್ಷಿಣೆ ಮಾಡಿ ಆನಂದದ ಕಡಲಲ್ಲಿ ಮುಳುಗಿ ರೋಮಾಂಚಿತನಾಗಿ ಗದ್ಗದ ಸ್ವರಭರಿತನಾಗಿ ತಾನೇ ತನ್ನ ಆತ್ಮಸ್ವರೂಪನಾದ ಆ ಪ್ರಭುವನ್ನು ಇಂತು ಸ್ತುತಿಸಿದನು. ಬ್ರಹ್ಮನು ಹೇಳುತ್ತಾನೆ, ಎಲೈ ಸ್ವಾಮಿಯೇ, ನಿನಗೆ ನಮಸ್ಕಾರವು. ನನ್ನ ಆತ್ಮಸ್ವರೂಪನಾದ ನನಗೆ ನಮಸ್ಕಾರವು. ನನಗೂ ನಿನಗೂ ನಮೋ ನಮಃ. ಪ್ರಭು, ನಾನೇ ನೀನು, ನೀನೇ ನಾನು, ನಾನು ನೀನೇ ಚರಾಚರವಾದ ಈ ಜಗತ್ತಾಗಿರುವೆವು. ಎಲೈ ದೇವ, ಮಹತ್ತೇ ಮೊದಲಾದ ಈ ಜಗತ್ತೆಲ್ಲವೂ ನಿನ್ನ ಮಾಯೆಯಿಂದಲೇ ವಿಲಸಿತವಾಗಿರುವುದು. ಓ ವಿಶ್ವಾತ್ಮನೇ, ನಿನ್ನಲ್ಲಿಯೇ ಈ ಜಗತ್ತು ಅಧಿಷ್ಠಿತವಾದುದಾಗಿ ನಿನ್ನಲ್ಲಿಯೇ ಲೀನವಾಗುವುದು. ಸಮಸ್ತವು ಆಭಾಸ ರೂಪವಾಗಿರುವುದು. ತತ್ವತಃ ಅಜ್ಞಾನದಿಂದ ಉಂಟಾಗಿರುವುದು ಆದ ಯಾವ ಈ ಜಗತ್ತುಂಟು, ಅದು ಜಗನ್ಮಯನಾದ ನಿನ್ನನ್ನು ಅರಿತಲ್ಲಿ ರಜ್ಜುವಿನಲ್ಲಿ ಸರ್ಪ ಜ್ಞಾನದಂತೆ ನಿನ್ನಲ್ಲಿಯೇ ಲೀನವಾಗುವುದು. ಸತ್ವದಿಂದಲೋ ಅಂದರೆ ಬುದ್ಧಿಬಲದಿಂದಲೋ, ಆ ಸತ್ವದ ವಿವೇಕದಿಂದಲೋ ಈ ವಿಷಯವನ್ನು ಹೇಳತಕ್ಕುದೇ ಅಲ್ಲವು. ಅದ್ವಿತೀಯವಾಗಿ ಜಗತ್ತನ್ನು ಪ್ರಕಾಶಗೊಳಿಸುವವನಾಗಿ ಯಾವೊಂದು ಪ್ರಕಾಶಕ ವಸ್ತುವು ಬೇಕಿಲ್ಲದೆ ಸ್ವಯಂ ಪ್ರಕಾಶನಾಗಿ ವಿರಾಜಿಸುತ್ತಿರುವ ಓ ಸ್ವಾಮಿಯೇ, ನಿನಗೆ ನಮಸ್ಕಾರವಿರಲಿ. ಸಮಸ್ತ ವಿಷಯೋಪಭೋಗಗಳಿಂದ ಉಂಟಾಗುವ ಆನಂದವು ಸಹಜವಾದ ಆನಂದ ಸ್ವರೂಪವುಳ್ಳ ನಿನ್ನದೇ ಆಗಿರುವುದು. ಈ ಆನಂದವೆಲ್ಲ ಯಾವುದರಿಂದ ಸಮಸ್ತ ಜಂತುಗಳು ಜೀವಿಸುತ್ತಿವೆಯೋ
ಆ ನಿನ್ನ ಅಂಶವನ್ನೇ ಅವಲಂಬಿಸಿ ಜೀವಿಸಿರುತ್ತದೆ. ಎಲೈ ನಿಷ್ಪ್ರಪಂಚನೆ, ನಿರಾಕಾರನು, ವಿಕಾರರಹಿತನು, ಆಶ್ರಯರಹಿತನು, ಸ್ಥೂಲ ಸೂಕ್ಷ್ಮ ಅಣು ಮಹತ್ತು ಎಂಬ ಭೇದಗಳಿಂದ ವಿವರ್ಜಿತನು, ಸತ್ವ ರಜಸ್ತಮೋ ಗುಣಗಳನ್ನು ಮೀರಿದವನಾದರೂ ಆ ಗುಣಗಳಿಗೆಲ್ಲ ಆಧಾರನು, ತ್ರಿಗುಣಾತ್ಮಕನೂ ಆಗಿರುವ ನಿನಗೆ ನಮಸ್ಕಾರವು. ಓ ಭಗವಂತ, ನಾನು ಈಗ ನಿನ್ನ ಮಾಯೆಯಿಂದ ಮೋಹಿತನಾಗಿ ಕೇವಲ ಜಗನ್ನಿರ್ಮಾಣ ಕಾರ್ಯವೊಂದರಲ್ಲಿಯೇ ತೊಡಗಿರುವೆನು. ಓ ಅಂತರ್ಯಾಮಿಯೇ, ಅಂತಹ ನಾನು ಎಂದಿಗೂ ಶಾಂತಿಯನ್ನೈದಿರುವುದಿಲ್ಲವು. ನಿನಗಿದು ನಮಸ್ಕಾರವು. ದೇವ, ನಾನು ನಿನ್ನ ನಾಭಿಪದ್ಮದಿಂದ ಆವಿರ್ಭವಿಸಿ ಅನುದಿನವೂ ನಿನ್ನನ್ನೇ ಸ್ತುತಿಸುತ್ತಾ ಅಲ್ಲಿಯೇ ನೆಲೆಸಿದವನಾಗಿ ನಿನ್ನ ದುರ್ಭೇದ್ಯವಾದ ಮಾಯೆಯನ್ನು ಅತಿಕ್ರಮಿಸಲಾರದಾಗಿರುವೆನು. ಇಂತಿರುವಲ್ಲಿ ನಿನಗಿಂತಲೂ ಈಶ್ವರನಾದವನು ಯಾವನು ತಾನೇ ಇರುವನು? ನಾನೆಂತು ಈ ಬ್ರಹ್ಮಾಂಡ ಮಧ್ಯದಲ್ಲಿ ಸೃಷ್ಟಿ ಕಾರ್ಯಕ್ಕಾಗಿಯೇ ನಿನ್ನಿಂದ ನಿರ್ಮಿತನಾಗಿರುವೆನೋ? ಅಂತೆಯೇ ಓ ಸ್ವಾಮಿಯೇ, ನಿನ್ನಿಂದ ನಿರ್ಮಿತವಾಗಿರುವ ಅಖಂಡ ಬ್ರಹ್ಮಾಂಡದಲ್ಲಿ ನಿನ್ನ ಪ್ರತಿಯೊಂದು ಲೋಮದಲ್ಲಿಯೂ ಕೋಟಿ ಬ್ರಹ್ಮರು ನಿರ್ಮಿತರಾಗಿರುವರು. ಪ್ರಭುವೆ, ನಿನ್ನಿಂದ ನಿರ್ಮಿತರಾಗಿರುವ 3.25 ಕೋಟಿ ಬ್ರಹ್ಮರಲ್ಲಿ ಒಬ್ಬನಾದರೂ ನಿನ್ನ ಮುಂಗಡೆ ನಿಂತಿರುವ ನನ್ನಂತೆಯೇ ನಿನ್ನ ಸ್ವರೂಪವನ್ನು ಅರಿತಿರುವುದಿಲ್ಲವು. ಯೋಚಿಸಲಸದಳವಾದ ಮಹಾತ್ಮ್ಯವುಳ್ಳ ನಿನಗೆ ನಮೋ ನಮಃ. ಚಿದ್ರೂಪನಾದ ಅಂದರೆ ಜ್ಞಾನ ರೂಪನಾದ ನಿನಗೆ ನಮೋ ನಮಃ. ದೇವಾಧಿದೇವನು ದೇವದೇವನೂ ಆದ ನಿನಗೆ ನಮಸ್ಕಾರವು. ದಿವ್ಯ ಸ್ವರೂಪನಾಗಿ ದಿವ್ಯ ರೂಪನಾಗಿ ಮುಪ್ಪು ಸಾವುಗಳಿಲ್ಲದೆ ಮೃತ್ಯುಗಳಿಗೆಲ್ಲ ಮೃತ್ಯುರೂಪನಾದ ನಿನಗೆ ನಮಸ್ಕಾರವು. ಧಗಧಗನೆ ಉರಿಯುತ್ತಿರುವ ಅಗ್ನಿ ಸ್ವರೂಪನಾಗಿ ಸಮಸ್ತರನ್ನು ಮಡಿಯಿಸುವ ಮೃತ್ಯುವಿಗೂ ಮೃತ್ಯುವಾಗಿ ನಿನ್ನನ್ನು ಶರಣು ಹೊಕ್ಕವರ ಮೃತ್ಯುವನ್ನು ನಿವಾರಿಸುವವನಾಗಿ ನೈಜವಾದ ಆನಂದ ಸ್ವರೂಪನಾಗಿರುವ ನಿನಗೆ ನಮೋ ನಮಃ. ಭಕ್ತಿ ಪ್ರಿಯನು, ಜಗತ್ತಿಗೆ ತಾಯಿಯೂ ತಂದೆಯೂ ಆಗಿರುವ ನಿನಗೆ ನಮೋ ನಮಃ. ಪ್ರಪನ್ನರ ದುಃಖಗಳನ್ನು ಪರಿಹರಿಸುವವನು, ಸತತವು ಭಕ್ತ ಸಂರಕ್ಷಣೋದ್ಯಮದಲ್ಲಿ ತೊಡಗಿರುವವನು ಆದ ನಿನಗೆ ನಮಸ್ಕಾರವು. ದೀನರಾಗಿರುವವರಿಗೆ ದಯಾ ಸಮುದ್ರ ಪ್ರಾಯನಾಗಿರುವ ನಿನಗೆ ಮತ್ತೆ ಮತ್ತೆ ನಮಸ್ಕಾರವು. ದೃಶ್ಯಾದೃಶ್ಯ ಜಗತ್ತಿನಲ್ಲಿರುವ ಸಮಸ್ತಕ್ಕಿಂತಲೂ ಅತ್ಯುತ್ತಮನು, ಇರುವ ಸಮಸ್ತ ರೂಪಗಳಿಗಿಂತಲೂ ಅತ್ಯುತ್ತಮ ರೂಪನು, ಭಕ್ತರಲ್ಲದ ಅಜ್ಞರಿಗೆ ಗೋಚರವಾಗದಷ್ಟು ಅತ್ಯಂತ ಪಾರನು, ಪಾರಭೂತನು, ಪರಬ್ರಹ್ಮ ರೂಪನು ಆದ ನಿನಗೆ ನಮಸ್ಕಾರವು. ಪರಮಾರ್ಥ ಸ್ವರೂಪನಾಗಿ ಮೋಕ್ಷ ಕಾರಣವನಾಗಿ ಪರಂಪರೆಯಾಗಿ ಎತ್ತೆತ್ತಲು ವ್ಯಾಪಿಸಿರುವ ಪರತತ್ವ ಪರನಾಗಿರುವ ನಿನಗೆ ನಮಸ್ಕಾರವು. ಶರಣಾಗತರ ಸಂಕಟಗಳನ್ನು ಹೋಗಲಾಡಿಸುವವನು, ಸ್ವಯಂ ಪ್ರಕಾಶನೂ ಆದ ಓ ಪ್ರಭುವೆ, ನಿನಗೆ ನಮಸ್ಕಾರವು. ಓ ಸ್ವಾಮಿಯೇ, ಪೂರ್ವದಲ್ಲಿ ನಾನು ನನ್ನ ಮೇಲಿರುವ ಈ ಸೃಷ್ಟಿ ಕಾರ್ಯದ ಭಾರವನ್ನು ಇಳುಗೆಂದು ನಿನ್ನನ್ನು ಪ್ರಾರ್ಥಿಸಿಕೊಂಡಿದ್ದೆನು. ಎಲೈ ಜಗನ್ನಾಥನೇ, ಸಹಜಾನಂದ ಸ್ವರೂಪನಾದ ನೀನು ಆ ನನ್ನ ಪ್ರಾರ್ಥನೆಯನ್ನು ಈಗ ಈಡೇರಿಸಿಕೊಡುವವನಾಗು. ಓ ಪ್ರಭುವೆ, ನೀನು ನನ್ನ ವಿಷಯದಲ್ಲಿ ಪ್ರಸನ್ನನಾದುದಾದರೆ ನನಗೆ ದುರ್ಲಭವಾದುದು ಯಾವುದೂ ಇರುವುದಿಲ್ಲವು. ಎಲೈ ಕೃಪಾಸಾಗರನೇ, ನಾನು ಪ್ರತ್ಯೇಕವಾಗಿ ನಿನ್ನ ಲೀಲಾ ಭೇದದಿಂದ ನಿನ್ನಿಂದಲೇ ಬೇರ್ಪಡಿಸಲಾಗಿರುವೆನು. ಅಜ್ಞಾನವೆಂಬ ಕತ್ತಲು ಕವಿದಿರುವ ಈ ಜಗತ್ತೆಂಬ ಕಾರಾಗೃಹದ ಮಧ್ಯದಲ್ಲಿ ತಿರುಗುತ್ತಿರುವ ಮಾನವನು ಮುಕ್ತನಾಗಲು ನಿನ್ನನ್ನುಳಿದು ದ್ವಾರವನ್ನು ಪಡೆಯಲಾರನು. ಓ ಜಗದೇಕ ವಂದ್ಯನೇ, ಸುರಾಸುರರಿಂದ ಪೂಜಿತವಾದ ಪಾದ ಪದ್ಮಗಳುಳ್ಳವನು, ಭಕ್ತರ ತಾಪವನ್ನು ಪರಿಹರಿಸುವುದರಲ್ಲಿ ಏಕಮಾತ್ರ ಚಂದ್ರ ಸ್ವರೂಪನು, ಶಾಂತಿ ಸುಜ್ಞಾನ ಪರಿಪೂರ್ಣನೂ ಆದ ನಿನಗೆ ನಮೋ ನಮಃ. ಕಲ್ಪವೃಕ್ಷದ ಕಾಷ್ಟ ರೂಪವನ್ನು ತಳೆದು ಹೊಂದಲಸದಳವಾದ ಇಷ್ಟಾರ್ಥಗಳನ್ನು ಧ್ವನಿಗೈಯುವವನಾಗಿ ಭಕ್ತರಿಗೆ ಕಲ್ಪವೃಕ್ಷವೇ ಆಗಿ ದೀನರು ಅನಾಥರು ಶರಣಾಗತರು ಆದ ಭಕ್ತರ ದುಃಖ ಸಮೂಹಗಳನ್ನು ಕಳೆದು ಉದ್ಧಾರ ಮಾಡುವುದರಲ್ಲಿ ಸತತವೂ ಪಕ್ಷಪಾತಿಯಾದ ಓ ಸ್ವಾಮಿಯೇ, ನಿನಗೆ ನಮಸ್ಕಾರವು. ಎಲೈ ಜಗನ್ನಾಥನೇ, ಪ್ರಸನ್ನನಾಗು. ಓ ಕರುಣಾಕರನೇ, ದುಃಖ ಸಾಗರದಲ್ಲಿ ಮುಳುಗಿರುವ ನಮ್ಮನ್ನು ನಿನ್ನ ಕಟಾಕ್ಷ ಲೀಲಾಪಾತದಿಂದ ಕಾಪಾಡು. ಎಲೈ ದ್ವಿಜರೇ, ಆ ಬ್ರಹ್ಮದೇವನು ಇಂತು ಶ್ರೀ ಜಗನ್ನಾಥನನ್ನು ವೇದಾರ್ಥಗಳನ್ನೊಳಗೊಂಡ ಸ್ತೋತ್ರಗಳಿಂದ ಸ್ತುತಿಸಿ ಭೂಮಂಡಲಕ್ಕೆ ಅವತರಿಸಿರುವ ಶ್ರೀ ಬಲಭದ್ರ ದೇವನನ್ನು ಕಾಣಲು ಹೋದನು. ಅಲ್ಲಿಯಾದರೂ ಆತನು ಆ ಬಲದೇವನನ್ನು ಪರಮ ಭಕ್ತಿಯಿಂದ ಸ್ತುತಿಸಿ ಸಂತೋಷದಿಂದ ಆ ಸ್ವಾಮಿಯನ್ನು ಇಂತು ಸ್ತುತಿಸಿದನು. ಎಲೈ ದೇವೇಶ್ವರನೇ, ಆಕಾಶವೇ ನಿನ್ನ ಶಿರಸ್ಸು, ಜಲವೇ ನಿನ್ನ ಮೈಯು. ಎಲೈ ಪ್ರಭುವೆ,
ಕನ್ನಡಿಗಳೇ ನಿನ್ನಡಿಗಳೇ ಭೂಮಿಯಾಗಿರುವುದು. ವಹ್ನಿಯೇ ನಿನ್ನ ಮುಖ, ನಿನ್ನ ಉಸಿರೇ ವಾಯುವಾಗಿರುವುದು. ಔಷಧಿಗಳೊಡೆಯನಾದ ಚಂದ್ರನೇ ನಿನ್ನ ಮನಸ್ಸು, ನಿನ್ನ ಕಂಗಳಾದರೋ ಸೂರ್ಯದೇವನು. ದಿಕ್ಕುಗಳೇ ನಿನ್ನ ತೋಳುಗಳಾಗಿರುವವು. ಪ್ರಭು, ಜ್ಞಾನವೆಂಬ ಕನ್ನಡಿಯ ರೂಪವಾಗಿ 14 ಲೋಕಗಳಿಗೂ ಮೂಲಾಧಾರ ಸ್ತಂಭವಾಗಿ ಫಲಾಯುಧ ಪಾಣಿಯಾಗಿ ಶೋಭಿಸುತ್ತಿರುವ ನಿನಗೆ ನಮಸ್ಕಾರವು. ನಿನ್ನಡಿದಾವರೆಗಳಿಗೆ ಎರಗಿದವರ ಪಾಪ ಸಮೂಹಗಳನ್ನು ಸೀಳುವವನು. ಅಸಂಖ್ಯಾತವಾದ ಮುಖಗಳು, ನೇತ್ರಗಳು, ಕಿವಿಗಳು, ಅಡಿಗಳು, ಕಣ್ಣುಗಳು, ತೋಳುಗಳು ಉಳ್ಳವನು ಆಗಿರುವ ನಿನಗೆ ನಮಸ್ಕಾರವು. ಅನಾದಿಯಿಂದಲೂ ಬಹಳವಾಗಿ ಬೆಳೆದು ಬೇರು ಬಿಟ್ಟಿರುವ ಕತ್ತಲೆಯ ಮೊತ್ತಕ್ಕೆ ಸೂರ್ಯ ಸ್ವರೂಪನು. ವೇದಮಯನು, ಕಾಯಿಕ ವಾಚಕ ಮಾನಸಿಕ ದೋಷಗಳನ್ನು ನಾಶ ಮಾಡುವವನು. ಆದಿಶೇಷ, ಬಲರಾಮ, ಲಕ್ಷ್ಮಣರೆಂಬ 3 ಅವತಾರಗಳನ್ನು ಉಳ್ಳವನು ಆದ ನಿನಗೆ ನಮಸ್ಕಾರವು. ಹೆಡೆಗಳಿಂದ ಹೆಡೆಮಣಿಗಳಿಂದೊಪ್ಪುತ್ತಿರುವ ಹೆಡೆಗಳಿಂದ ಭೂಮಂಡಲವನ್ನು ಧರಿಸಿರುವವನು. ಕಾಲಾಗ್ನಿ ರುದ್ರನು, ಮಹಾರುದ್ರನು ಆದ ನಿನಗೆ ನಮಸ್ಕೃತಿಯು. ಪ್ರಳಯ ಕಾಲದಲ್ಲಿ ಮಹಾಸಮುದ್ರ ಜಲವೆಲ್ಲವೂ ವೃದ್ಧಿಗೊಂಡು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ 3 ಲೋಕಗಳು ಒಂದಾಗಲು ಭೋಗ ತಲ್ಪದಲ್ಲಿ ಹೆಡೆಗಳ ಛತ್ರದ ನಡುವೆ ಆನಂದವಾಗಿ ಯೋಗನಿದ್ರೆಗೈಯುವ ನಿನಗೆ ನತಿಯು. ಸಹಸ್ರ ಫಣಾಮಂಡಲ ಮಂಡಿತನಾದ ನೀನು ಆದಿಶೇಷನೇ ನೀನು. ಸ್ವಾಮಿಯೇ, ನೀನೇ ಆ ಫಣಾಮಣಿಗಳ ವ್ಯಾಜದಿಂದ ಅಖಿಲ ಭೌತಿಕ ಪ್ರಪಂಚವನ್ನು ಧರಿಸಿರುವವನು. ವಿಭುವೆ, ನೀನೇ ಸಮಸ್ತರಿಗೂ ಸೃಷ್ಟಿಕರ್ತನೂ ಪಾಲನಕರ್ತನೂ ಆಗಿರುವೆ. ಜಗದ್ಭಕ್ಷಕನು, ಈ ಜಗತ್ತನ್ನು ಸತತವೂ ಧರಿಸಿರುವವನು ನೀನೇ. ನನ್ನನ್ನು ಮೊದಲುಗೊಂಡು ಸಮಸ್ತವು ನಿನ್ನ ನಿಮಿತ್ತಕ ಮಾತ್ವಾದುದೇ ಆಗಿರುವುದು. ಸಮಸ್ತಕ್ಕೂ ನೀನೇ ಆದಿಕಾರಣನಾದವನು. ಓ ಭಗವನ್, ವೇದಾಂತಗಳಾದ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತನಾಗಿ ಗಾನ ಮಾಡಲಾಗಿರುವ ಈ ನಾರಾಯಣ ದೇವನು ನಿನ್ನಿಂದ ಬೇರೆಯಾದವನಲ್ಲ. ನಿಮಿತ್ತ ಮಾತ್ರದಿಂದ ನೀನು ಬೇರೆಯಾಗಿರುವೆ. ನೀನೇ ಶ್ರೀಮನ್ನಾರಾಯಣ ಮೂರ್ತಿಯ ಶಯನವಾಗಿ ಅದರ ಮೇಲೆ ಮಲಗುವ ಆ ಸ್ವಾಮಿಯು ನೀನೇ ಆಗಿ ಹೊದಿಕೆಯು ಹೊದೆಯುವವನು ನೀನೇ ಆಗಿರುವೆ. ಯಾವನು ವಿಷ್ಣುವೋ ಆತನೇ ಬಲರಾಮನಾದ ನೀನು. ಯಾವನು ಬಲರಾಮನೋ ಆತನೇ ಕೃಷ್ಣನಾಗಿರುವನು. ಎಲೈ ಜಗನ್ಮಯನೇ, ಪ್ರಸನ್ನನಾಗು. ಬಲರಾಮನಾದ ನಿನಗೂ ಕೃಷ್ಣನಾದ ಆ ಪರಮಾತ್ಮನಿಗೂ ಯಾವ ಅಂತರವೂ ಇರುವುದಿಲ್ಲವು. ನೀವೀರ್ವರು ಒಂದೇ. ಎಲೈ ಮುನಿಗಳಿರ, ಈ ಪ್ರಕಾರವಾಗಿ ಸ್ತುತಿಸಿದ ಬಳಿಕ ಆ ಬ್ರಹ್ಮದೇವನು ಬಲದೇವನಿಗೆ ಮಣಿದು ಜಗದೀಶ್ವರಿಯಾದ ಸುಭದ್ರಾ ದೇವಿಯನ್ನು ಸಂದರ್ಶಿಸಲು ಆಕೆಯ ರಥವನ್ನು ಸಮೀಪಿಸಿ ಆಕೆಯನ್ನು ಇಂತೆಂದು ಸ್ತುತಿಸಿದನು. ಓ ಸುಭದ್ರಾದೇವಿಯೇ, ನೀನು ಭಕ್ತರ ಅಭೀಷ್ಟ ಸಿದ್ಧಿಗಾಗಿ ಜಯಶೀಲೆಯಾಗು. ನೀನು ಜಗನ್ಮಾತೆಯು. ಪರಮೇಶ್ವರಿಯೇ, ಪ್ರಸನ್ನಳಾಗು. ನೀನು ಸಮಸ್ತ ಬ್ರಹ್ಮಾಂಡದ ಕಾರ್ಯ ಕಾರಣಗಳನ್ನು ನಿರ್ಮಾಣ ಮಾಡುವವಳಾಗಿರುವೆ. ಇಂತಹ ಸರ್ವಶಕ್ತಿ ಸ್ವರೂಪಿಣಿಯಾದ ನಿನಗೆ ನಮಸ್ಕಾರವು. ಎಲವು ಭದ್ರಾದೇವಿಯೇ, ಸಮಸ್ತರ ಹೃದಯಗಳಲ್ಲಿ ನೆಲೆಸಿರುವವಳಾಗಿ ಯಾವಾಗಲೂ ಜ್ಞಾನ ಮೋಹಾತ್ಮಿಕೆಯಾಗಿ ನಿನ್ನನ್ನು ಭಜಿಸಿದ ಭಕ್ತರಿಗೆ ಕೈವಲ್ಯ ಮುಕ್ತಿಯನ್ನು ನೀಡುವವಳು. ದೇವತೆಗಳಿಗೆ ಆರಣಿ ಅಂದರೆ ಉತ್ಪತ್ತಿ ಸ್ಥಾನಭೂತಳು ಆಗಿರುವ ನಿನಗೆ ಮಣಿಯುತ್ತೇನೆ. ದೇವಿ, ನೀನು ವಿಷ್ಣು ಮಾಯೆಯಾಗಿರುವೆ. ಚರಾಚರ ಜಗತ್ತನ್ನು ಮೋಹಗೊಳಿಸುತ್ತಾ ಆ ಭಗವಂತನ ಹೃತ್ಪದ್ಮದಲ್ಲಿ ಆತನ ಮನಸ್ಸನ್ನೇ ಅನುಸರಿಸಿ ಸತತವೂ ನೆಲೆಸಿರುತ್ತೀಯೇ. ಲಕ್ಷ್ಮಿ, ಗೌರಿ, ಶಚಿ, ಕಾತ್ಯಾಯನಿ ಮೊದಲಾದವರೆಲ್ಲರೂ ನೀನೇ ಆಗಿರುವೆ. ಓ ಅಖಿಲಾತ್ಮಿಕೆಯೇ, ಜಗತ್ತಿನಲ್ಲಿ ಯಾವ ಸದಸದ್ವಸ್ತುವಿದ್ದರೂ ಆ ಎಲ್ಲ ವಸ್ತುಗಳ ಶಕ್ತಿಯು ನೀನೇ ಆಗಿರುವೆ. ಇಂತಹ ನಿನ್ನನ್ನು ಸ್ತುತಿಸಲು ಯಾರು ತಾನೇ ಶಕ್ತರಾದಾರು. ಎಲವು ಭದ್ರೆ, ಸುಭದ್ರೆ, ನೀನು ಸಮಸ್ತರಿಗೂ ಮಂಗಳವನ್ನು ಉಂಟು ಮಾಡುವವಳು. ನಿನಗೆ ಜಯ ಜಯ. ನೀನು ಭದ್ರ ಸ್ವರೂಪಿಣಿಯಾದವಳು. ಭದ್ರಕಾಳಿಯಾದ ನಿನಗೆ ಇದೋ ನಮಸ್ಕಾರವು. ಎಲವು ದೇವಿಯೇ, ನೀನು ಈರೇಳು ಲೋಕಗಳಿಗೂ ಮಾತೆಯಾದವಳು. ಶ್ರೀಮನ್ನಾರಾಯಣನೇ ತಂದೆಯು. ಸಮಸ್ತ ಸ್ತ್ರೀ ರೂಪವು ನೀನೇ ಆಗಿರುವೆ. ರೂಪವೆಲ್ಲವೂ ಆ ಜಗದೀಶ್ವರನೇ ಆಗಿರುವನು. ಓ ಪರಮೇಶ್ವರಿಯೇ, ನಿಮ್ಮೀರ್ವರಿಗೂ ಯಾವ ಭೇದವೂ ಇರುವುದಿಲ್ಲವಲ್ಲದೆ ನಿಮಗಿಂತಲೂ ಶ್ರೇಷ್ಠವಾದುದು ಯಾವುದೂ ಇರುವುದಿಲ್ಲವು. ವಿಷ್ಣು ಮಾಯೆಯಾದ ನಿನ್ನಿಂದ ಯಾವ ರೀತಿ ನಾವು ಆಜ್ಞಾಪಿತನಾಗಿರುವೆವೋ ಅದೇ ರೀತಿಯೇ ನಡೆಯುತ್ತಾ ಸತತವೂ ಸಂಚರಿಸುತ್ತಿರುವೆವು. ಜಗತ್ತಿನ ವೃತ್ತಿಯು ಪ್ರವೃತ್ತಿಯು ಪ್ರಬಲವಾದ ಹಸಿವು ನಿದ್ರೆಯು ನೀನೇ ಆಗಿರುವೆ. ನೀನೇ ಆಶೆಯನ್ನು ಪೂರ್ಣಗೊಳಿಸುವವಳು ನೀನೇ. ನೀನೇ ಸಮಸ್ತ ಭಕ್ತ ಸಮೂಹದ ಸಕಲ ಆಶೆಗಳನ್ನು ಪರಿಪೂರ್ಣ ಮಾಡುವವಳು. ಓ ಪರಮೇಶ್ವರಿಯೇ, ಮುಕ್ತಿಗೆ ನೀನೇ ಕಾರಣಳು.
ಸಂಸಾರ ಬಂಧದಲ್ಲಿ ತೊಡಗಿಸುವುದಕ್ಕೂ ನೀನೇ ಕಾರಣಲಾಗಿರುವೆ. ಸಮಸ್ತರಿಗೂ ತಿಳಿವನ್ನು ಕೊಡುವವಳು, ನಿತ್ಯೆಯು ಭಕ್ತರಿಗೆ ಕಲ್ಪಲತೆಯೂ ಆದ ಓ ಭದ್ರಾದೇವಿಯೇ, ನಿನ್ನಡಿದಾವರೆಗಳಿಗೆ ನಮ್ರನಾಗಿ ನಮಸ್ಕರಿಸುತ್ತಿರುವ ನನ್ನನ್ನು ದಯಾಪೂರ್ಣವಾದ ನಿನ್ನ ಅಪಾಂಗ ವಿಲೋಕನಗಳಿಂದ ನೋಡಿ ಕಾಪಾಡು. ಹೀಗೆ ಭದ್ರರೂಪಿಣಿಯಾದ ಆ ಸುಭದ್ರಾ ದೇವಿಯನ್ನು ಸ್ತುತಿಸಿದ ಬಳಿಕ ಬ್ರಹ್ಮನು ಆ ದೇವಿಯ ರಥದ ಬಳಿಯಲ್ಲಿಯೇ ಇದ್ದ ಮತ್ತೊಂದು ರಥದಲ್ಲಿ ವಿರಾಜಿಸುತ್ತಿದ್ದ ಶ್ರೀಮನ್ ಮಹಾವಿಷ್ಣುವಿನ ನಾಲ್ಕನೆಯ ರೂಪವಾಗಿರುವ ಸುದರ್ಶನ ಚಕ್ರಮೂರ್ತಿಯನ್ನು ಕಂಡನು. ಒಡನೆಯೇ ಆ ವಿಧಾತನು ಪರಮ ಭಕ್ತಿಯಿಂದ ಆ ಸುದರ್ಶನನಿಗೆ ನಮಸ್ಕಾರ ಮಾಡಿ ಈ ಸ್ತೋತ್ರವನ್ನು ಹೇಳಿದನು. ಎಲೈ ಮಹಾಜ್ಞಾನಿಯಾದ ಸುದರ್ಶನನೇ, ನೀನು ಕೋಟಿ ಸೂರ್ಯರಿಗೆ ಸಮಾನವಾದ ಪ್ರಭೆಯುಳ್ಳವನು. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿರುವವರಿಗೆ ವೈಕುಂಠ ಲೋಕದ ಹಾದಿಯನ್ನು ತೋರುವವನು ನೀನು. ಸತತವು ಬೆಳಗುತ್ತಿರುವ ಶ್ರೀಮನ್ ಮಹಾವಿಷ್ಣುವಿನ ಸ್ವಂತ ನಿಲಯವಾದ ವೈಕುಂಠ ಲೋಕವೇ ವಾಸಭವನವಾಗಿರುವವನು ನೀನೇ. ನಿನಗೆ ಇದು ನಮಸ್ಕಾರವು. ತಡೆಯಲಸದಳವಾದ ವೀರ್ಯವುಳ್ಳ ವಿಷ್ಣುವಿನ ಯಾವ ರೂಪವಿರುವುದೋ ಆ ರೂಪವೇ ನೀನಾಗಿರುವೆ. ಇಂತಹ ನಿನಗೆ ನಮಸ್ಕಾರ ಮಾಡುತ್ತೇನೆ ಎಂದಿಂತು ಆ ಮಹಾವಿಷ್ಣುವಿನ ನಾಲ್ಕು ರೂಪಗಳನ್ನು ಸ್ತುತಿಸಿದ ತರುವಾಯ ಬ್ರಹ್ಮದೇವನು ಆ ರಥ ಪ್ರದೇಶದಿಂದ ಹಿಂತಿರುಗಿ ಇಂದ್ರದ್ಯುಮ್ನನು ನಾರದ ಮುನಿಯು ದಾರಿ ತೋರುತ್ತಿರಲು ಪ್ರಾಸಾದವನ್ನು ನೋಡಲುತ್ಸುಕನಾಗಿ ನೀಲಾಚಲವನ್ನು ಆರೋಹಣ ಮಾಡಿದನು. ತರುವಾಯ ಆ ಕಮಲಾಸನನು ದೇವತೆಗಳೊಡಗೂಡಿ ಆ ನೀಲಾಚಲದ ಮೇಲಣ ದಿವ್ಯ ಪ್ರಾಸಾದದ ಬಳಿಗೈದಿ ತನ್ನ ಮನಸ್ಸಿನ ರುಚಿಕರವಾದ ಅ, ತನ್ನ ಮನಸ್ಸಿಗೆ ರುಚಿಕರವಾದ ರೀತಿಯಲ್ಲಿ ರಚಿಸಿರುವ ರತ್ನಶಾಲೆಯನ್ನು ಕಂಡನು. ಆ ರತ್ನಶಾಲೆಯ ಮಧ್ಯದಲ್ಲಿ ಆ ಬ್ರಹ್ಮದೇವನು ದೇವತೆಗಳನ್ನು, ಪನ್ನಗ ರಾಜರನ್ನು, ಬ್ರಹ್ಮರ್ಷಿಗಳನ್ನು, ಯೋಗಿಗಳನ್ನು, ವಿಷ್ಣು ಭಕ್ತರಾದ ವಿಪ್ರರನ್ನು, ತಪಸ್ವಿಗಳನ್ನು ನೆಲೆಗೊಳಿಸಿದನು. ಬಳಿಕ ಇಂದ್ರದ್ಯುಮ್ನನು ತೋರಿದ ಪಾದ ಪೀಠೋಪಶೋಭಿತವಾದ ದಿವ್ಯ ಸಿಂಹಾಸನ ಶ್ರೇಷ್ಠದಲ್ಲಿ ಭಗವಾನ್ ಬ್ರಹ್ಮನು ತಾನು ಕುಳಿತುಕೊಂಡನು. ಆಗ ವಿಭುವಾದ ಪಿತಾಮಹನ ಅಣತಿಯಂತೆ ಇಂದ್ರದ್ಯುಮ್ನ ರಾಜನು ಶಾಂತಿ ಮತ್ತು ಪೌಷ್ಟಿಕ ಕರ್ಮಗಳನ್ನು ಆಗ ಮಾಡಲು ಮಹಾಮುನಿಯಾದ ಭರದ್ವಾಜನನ್ನು ಬಹುವಾಗಿ ಸತ್ಕರಿಸಿ ವರ್ಣ ಮಾಡಿದನು. ಪ್ರಾಸಾದ ಪ್ರತಿಷ್ಠೆಯ ಸಮಯದಲ್ಲಿ ಯಾವ ಯಾವ ದೇವತೆಗಳು ಬಲಿಪೂಜಾ ವಿಧಾನದಲ್ಲಿ ಸಮ್ಮತರೋ, ಹೋಮ ಕರ್ಮಗಳಲ್ಲಿ ಅವರೇ ಧ್ಯಾನ ರೂಪವನ್ನು ತಳೆದಿದ್ದರಲ್ಲದೆ ಅವರೆಲ್ಲರೂ ಪದ್ಮಸಂಭವನಾದ ಬ್ರಹ್ಮದೇವನ ಅಪ್ಪಣೆಯಂತೆ ನಾಲ್ಕು ದಿಕ್ಕುಗಳನ್ನು ಆಶ್ರಯಿಸಿ ಗಂಧ ಪುಷ್ಪ ಮಾಲಾಲಂಕಾರ ಗಂಧ ಪುಷ್ಪ ಮಾಲ್ಯಾಲಂಕಾರ ಭೂಷಣಗಳಿಂದ ಸುಪೂಜಿತರಾದರು. ಇದಾದ ಬಳಿಕ ಆ ದೇವದೇವನ ಮತ್ತು ಸಮಸ್ತ ದೇವತೆಗಳ ಸಮ್ಮುಖದಲ್ಲಿಯೇ ಮಹಾ ಬುದ್ಧಿಶಾಲಿಯಾದ ಭಾರದ್ವಾಜ ಮುನಿಯು ಶಾಂತಿ ಮತ್ತು ಪೌಷ್ಟಿಕ ಕರ್ಮವನ್ನು ನಡೆಸಿದನು. ಆಗ ಇಂದ್ರದ್ಯುಮ್ನ ನೃಪಾಲನು ಆರಂಭದಲ್ಲಿ ಜಗತ್ಸೃಷ್ಟನಾದ ಬ್ರಹ್ಮದೇವನನ್ನು ಸಂತೋಷವಾಗಿ ಸಾಂಗೋಪಾಂಗವಾಗಿ ಪೂಜಿಸಿ ಆಮೇಲೆ ಮೂರು ಲೋಕಗಳಲ್ಲಿಯೂ ವಾಸ ಮಾಡುವವರಾದ ದೇವತೆಗಳನ್ನು ಅರ್ಚಿಸಿದನು. ಬಳಿಕ ತ್ರೈಲೋಕ್ಯವಾಸಿಗಳಾದ ಸಮಸ್ತರು ಸಭಾ ಮಧ್ಯದಲ್ಲಿದ್ದ ಅವ್ಯಯನಾದ ಬ್ರಹ್ಮದೇವನನ್ನು ಸಂದರ್ಶಿಸಿ ಇಂದ್ರದ್ಯುಮ್ನ ರಾಜನಿಂದ ಸತ್ಕೃತರಾದರು. ಅವರೆಲ್ಲರೂ ಸಾಕ್ಷಾತ್ ದೇಹಧಾರಿಯಾದ ಬ್ರಹ್ಮರೂಪದಿಂದಿರುವ ಜಗನ್ನಾಥನನ್ನು ಪ್ರತ್ಯಕ್ಷವಾಗಿ ಕಂಡು ಇಂದ್ರದ್ಯುಮ್ನನ ಅನುಗ್ರಹದಿಂದ ಜೀವನ್ ಮುಕ್ತಿಯನ್ನು ಪಡೆದವರಾದರು. ತರುವಾಯ ಭರದ್ವಾಜ ಮುನಿಯು ಭಗವಂತನ ಕಳೇಬರ ಸ್ವರೂಪವು ಮನೋಹರವೂ ಆಗಿ ಎತ್ತಿದ ಧ್ವಜದಿಂದ ಒಪ್ಪುತ್ತಿರುವ ಆ ಪ್ರಾಸಾದವನ್ನು ಪ್ರತಿಷ್ಠಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನೆಸಗಲೋಸುಗ ಪಿತಾಮಹನಿಗೆ ಅರಿಕೆ ಮಾಡಿದನು. ಅನಂತರದಲ್ಲಿ ಆ ಬ್ರಹ್ಮದೇವನು ತಾನೇ ಸ್ವಸ್ಥ್ಯಯನವನ್ನು ಆಚರಿಸಿ ನಾರದನೇ ಮೊದಲಾದ ದೇವರ್ಷಿಗಳಿಂದಲೂ ವಿದ್ವಾಂಸರಿಂದಲೂ ಬ್ರಾಹ್ಮಣರಿಂದಲೂ ರಾಜರಿಂದಲೂ ಇತರ ಕ್ಷತ್ರಿಯರಿಂದಲೂ ನಾಗರಿಂದಲೂ ಇತರ ಮಹರ್ಷಿಗಳಿಂದಲೂ ಕೂಡಿದವನಾಗಿ ತನ್ನ ರತ್ನಸಿಂಹಾಸನದಿಂದ ಮೇಲಕ್ಕೆದ್ದನು. ಆಗ ಗಂಧರ್ವರು ಸುಸ್ವರವಾಗಿ ದಿವ್ಯಗಾಯನವನ್ನು ಮಾಡುತ್ತಿರಲು ಮಂಗಳೋತ್ಸವಕ್ಕನುಗುಣವಾದ ರಾಗ ಗೀತಗಳಿಂದ ಅಪ್ಸರಾಂಗನೆಯರು ನರ್ತನ ಮಾಡುತ್ತಿರಲು ಬ್ರಾಹ್ಮಣರೆಲ್ಲರೂ ಶಾಕುಂತ ಸೂಕ್ತಗಳನ್ನು ಪಠಿಸುತ್ತಿರಲು ಶಂಖ, ಕಹಳೆ, ಮುರಜ, ಭೇರಿ, ವಾದಿತ್ರ, ವೇಣುವೆ ಮೊದಲಾದ ವಾದ್ಯಗಳು ಭೋರ್ಗರೆಯುತ್ತಿರಲು ಅವರೆಲ್ಲರೂ ರಥದ ಮೇಲಕ್ಕೆ ಹೋಗಿ ಶ್ರೀಮನ್ನಾರಾಯಣ ಮೂರ್ತಿಯನ್ನು ಸೋಪಾನ ಮಾರ್ಗವಾಗಿ ಕೆಳಕ್ಕಿಳಿಸಿದರು. ತರುವಾಯ ಸಮಾಧಾನ ಮನಸ್ಕರು, ಸಮಾಧಿಯಲ್ಲಿ ಇರುವವರು, ಭಕ್ತಿಯಿಂದ ಆತ್ಮ ಸಂಯಮವಂತವರು ಆದ ಅವರೆಲ್ಲರೂ ಅನಾಮಯನಾದ ನಾರಾಯಣನ ದಾರು ಮೂರ್ತಿಯನ್ನು ಪಾರ್ಶ್ವಗಳಲ್ಲಿಯೂ ಭುಜಗಳಲ್ಲಿಯೂ ಮೂರ್ಧಾನದಲ್ಲಿಯೂ ಪಾದಗಳಲ್ಲಿಯೂ ಕೈಗಳನ್ನು ಕೊಟ್ಟು ತೂಲಿಕೆಗಳಲ್ಲಿ ಅಡಿಗಡಿಗೂ ನಿಲ್ಲಿಸಿಕೊಳ್ಳುತ್ತಾ ಮೆಲ್ಲ ಮೆಲ್ಲಗೆ ಪ್ರಾಸಾದದ ಬಳಿಗೊಯ್ದು ತಂದರು.
ಆ ಸ್ವಾಮಿಯ ಮೇಲೆ ಸ್ವಾಮಿಯ ಮೇಲೆ ಮೇಲಿಂದ ಮೇಲೆ ಸಂತಾನ ಅಂದರೆ ಕಲ್ಪವೃಕ್ಷದ ಪುಷ್ಪಗಳ ವೃಷ್ಟಿಯು ಬೀಳುತ್ತಿರಲು ಕೃಷ್ಣ ಜಯ ಜಯ, ಜಗನ್ನಾಥ ಜಯ ಜಯ, ಸಮಸ್ತ ಪಾಪಗಳನ್ನು ನಾಶಗೊಳಿಸುವ ಓ ಸ್ವಾಮಿಯೇ ಜಯ ಜಯ, ಲೀಲಗೋಸುಗವಾಗಿಯೇ ಮರದ ಮೈಯನ್ನು ತಾಳಿರುವ ಓ ಪ್ರಭುವೇ, ಭಕ್ತರ ವಾಂಛಿತಗಳನ್ನು ಈಡೇರಿಸುವ ಸ್ವಾಮಿಯೇ ಜಯ ಜಯ, ಸಂಸಾರ ಸಾಗರದಲ್ಲಿ ತೀರ ಮುಳುಗಿ ಹೋಗಿರುವವರನ್ನು ಲೀಲೆಗಿಂದಲೇ ಉದ್ಧಾರ ಮಾಡುವ ಅವ್ಯಯ ಮೂರ್ತಿಯೇ ಜಯ ಜಯ, ಕರುಣಾ ಸಮುದ್ರನೇ ಜಯ ಜಯ, ದೀನರಿಗೆ ಶರಣ್ಯನಾಗಿರುವ ಎಲೈ ಅಚ್ಯುತನೇ ಜಯ ಜಯ, ಅನಂತ ಮೂರ್ತಿಯೇ ಜಯ ಜಯ, ಓ ಈಶಾನ ನಿನಗೆ ಜಯ ಜಯ, ನಿನಗೆ ಇದೋ ನಮಸ್ಕಾರವು ಎಂಬಿ ಸ್ತೋತ್ರಗಳಿಂದ ನಾರದ ಮುನಿಯು ಸ್ವಯಂಭುವನಾದ ಬ್ರಹ್ಮನೊಡಗೂಡಿ ವೀಣೆಯನ್ನು ನುಡಿಸಿ ಸಂತೋಷಯುಕ್ತನಾಗಿ ಸ್ತುತಿಸುತ್ತಿದ್ದನು. ಆ ಸ್ವಾಮಿಯ ಹಿಂಭಾಗದಲ್ಲಿ ನಿಂತು ಚಂದ್ರ ಸೂರ್ಯರು ಆತನ ಶಿರಸ್ಸಿನ ಮೇಲೆ ರತ್ನದ ಛತ್ರಿಗಳೆರಡನ್ನು ಎತ್ತಿ ಹಿಡಿದು ಮುಂಬರೆಯುತ್ತಿರಲು ದಿವ್ಯ ಧೂಪದಿಂದ ಧೂಪಿತರಾಗಿ ಉಭಯ ಪಾರ್ಶ್ವಗಳಲ್ಲಿರುವ ಯೌವನಾಲಂಕೃತರು ಸುಂದರಿಯರು ಆದ ಚಾಮರ ಗ್ರಾಹಿಣಿಯರು ಚಾಮರಗಳನ್ನು ವಿಲಾಸದಿಂದ ಬೀಸಿ ಹಾಕುತ್ತಿದ್ದರು. ಇದೇ ರೀತಿಯಲ್ಲಿಯೇ ದೇವತೆಗಳೆಲ್ಲರೂ ಕುತೂಹಲ ಸಮನ್ವಿತರಾಗಿ ಸುದರ್ಶನ ಸುಭದ್ರ ಬಲಭದ್ರ ದೇವರುಗಳ ದಾರು ಮೂರ್ತಿಗಳನ್ನು ಪ್ರಾಸಾದದ ಬಳಿಗೆ ಒಯ್ದು ತಂದರು. ಎಲೈ ದ್ವಿಜೋತ್ತಮರೇ, ತರುವಾಯ ಆ ದಿವ್ಯ ಪ್ರಾಸಾದದ ಹೊರಬಾಗಿಲಿನಲ್ಲಿ ರಚಿತವಾಗಿ ರತ್ನ ಸ್ತಂಭ ಸಂಯುಕ್ತವಾಗಿ ಸಮ್ಮುಖದಲ್ಲಿಯೇ ಕನ್ನಡಿಗಳುಳ್ಳದ್ದಾಗಿ ಕಂಗೊಳಿಸುತ್ತಿದ್ದ ದಿವ್ಯ ಮಂಟಪದಲ್ಲಿ ಆ ಮೂರ್ತಿಗಳನ್ನು ಇಳುಹಿ ಭಗವಾನ್ ಪಿತಾಮಹನು ಲೋಕಸಂಗ್ರಹಾರ್ಥವಾಗಿ ದಿವ್ಯ ಗಂಧ ಸುವಾಸಿತವಾದ ರತ್ನ ಕುಂಭಗಳಲ್ಲಿ ಸಂಭೃತವಾಗಿದ್ದ ತೀರ್ಥೋದಕಗಳಿಂದ ಶ್ರೀ ಸೂಕ್ತ ಪುರುಷ ಸೂಕ್ತಗಳನ್ನು ಹೇಳಿಕೊಂಡು ಅಭಿಷೇಕ ಮಾಡಿದನು. ಇದಾದ ಬಳಿಕ ಲೋಕಭಾವನನಾದ ಆ ಬ್ರಹ್ಮದೇವನು ತಾನೇ ಸಾಕ್ಷಾತ್ತಾಗಿ ಆ ದಾರು ಮೂರ್ತಿಗಳನ್ನು ಗಂಧಮಾಲ್ಯಗಳಿಂದ ಅಲಂಕರಿಸಿ ಅವುಗಳೆಲ್ಲವೂ ಬಹಳವಾಗಿ ಶೋಭಿಸುತ್ತಿರಲು ಆ ಪ್ರಾಸಾದದ ಮಧ್ಯದಲ್ಲಿದ್ದ ರಮ್ಯವಾದ ರತ್ನಸಿಂಹಾಸನದಲ್ಲಿ ಮುಂದೆ ಹೇಳುವ ಮಂತ್ರೋಚ್ಚಾರಣ ಪೂರ್ವಕವಾಗಿ ಪ್ರತಿಷ್ಠಿಸಿದನು. ಬ್ರಹ್ಮನು ಹೇಳುತ್ತಾನೆ, ಎಲೈ ಜಗನ್ನಾಥನೇ, ನೀನು ಸಮಸ್ತ ಲೋಕಗಳಿಗೂ ಆಧಾರ ಸ್ವರೂಪನಾದವನು, ಸಮಸ್ತ ಲೋಕಗಳನ್ನು ಪ್ರತಿಷ್ಠೆಗೊಳಿಸಿ ಸಮಸ್ತ ಲೋಕಗಳಲ್ಲಿಯೂ ಅಂತರ್ಯಾಮಿಯಾಗಿ ಇರುವವನು. ಎಲೈ ಸರ್ವವ್ಯಾಪಿಯೇ, ನೀನು ಈ ಪ್ರಾಸಾದದಲ್ಲಿ ಸುಪ್ರತಿಷ್ಠಿತನಾಗಿ ಸುಸ್ಥಿರವಾಗಿ ನೆಲೆಸಿ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವವನಾಗು. ಎಲೈ ಜಗದೀಶನೇ, ಮನ್ನಾಥ, ನೀನೊಬ್ಬನು ಸುಪ್ರತಿಷ್ಠಿತನಾಗಿ ಭಕ್ತಾನುಗ್ರಹ ತತ್ಪರನಾಗಿದ್ದರೆ ದೇವತೆಗಳಾದ ನಾವೆಲ್ಲರೂ ಪ್ರತಿಷ್ಠಿತರಾದಂತೆಯೇ ಎಂಬುದರಲ್ಲಿ ಸಂಶಯವಿಲ್ಲವು. ಎಲೈ ಸ್ವಾಮಿಯೇ, ನಿನ್ನ ಆಜ್ಞೆಯಿಂದಲೇ ನಡೆಯುತ್ತಿರುವ ಈ ನಿನ್ನ ದಿವ್ಯ ಮೂರ್ತಿಯ ಪ್ರತಿಷ್ಠೆಯು ನಿನ್ನ ಅನುಗ್ರಹದಿಂದಲೇ ಪೂರ್ಣವಾಗಲಿ. ಎಲೈ ಮುನಿಗಳಿರ, ಇಂತು ಬ್ರಹ್ಮದೇವನು ಶ್ರೀ ಜಗನ್ನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಸ್ಥಾಪಿಸಿ ಆ ಮೂರ್ತಿಯ ಹೃದಯ ಕಮಲವನ್ನು ದರ್ಶಿಸಿ ಹೃದಯ ಕಮಲವನ್ನು ಸ್ಪರ್ಶಿಸಿ ಅನುಷ್ಟು ಶ್ಲೋಕ ರೂಪವಾದ ಮಂತ್ರರಾಜವನ್ನು 1,000 ಜಪ ಮಾಡಿದನು. ಎಲೈ ವಿಪ್ರರೇ, ಕಮಲೋದ್ಭವನು ಜಗನ್ನಾಥ ದೇವನ ಈ ಪ್ರತಿಷ್ಠೆಯನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಪುಷ್ಯ ನಕ್ಷತ್ರ ಯೋಗದಲ್ಲಿ ಮಂಗಳಕರವಾದ ಗುರುವಾರದ ದಿನ ಮಾಡಿದನು. ಆ ಶುಭ ದಿವಸವು ಅತ್ಯಂತ ಪುಣ್ಯ ಸಂಪಾದಕವಾದುದಲ್ಲದೆ ಸಮಸ್ತ ಪಾಪಗಳನ್ನು ಕಳೆಯುವಂತಹದು. ಆ ದಿನದಲ್ಲಿ ಆಚರಿಸಿದ ಸ್ನಾನ, ದಾನ, ತಪಸ್ಸು, ಹೋಮ ಇವುಗಳೆಲ್ಲವೂ ಅಕ್ಷಯವಾಗುತ್ತದೆ. ಆ ಶುಭ ದಿನದಲ್ಲಿ ಯಾವ ಮಾನವರು ಭಕ್ತಿಭಾವಿತರಾಗಿ ಶ್ರೀ ಜಗನ್ನಾಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಬ್ರಹ್ಮದೇವನಿಂದ ಸುಪ್ರತಿಷ್ಠಿತವಾದ ಶ್ರೀ ಕೃಷ್ಣನನ್ನು ಅಂದರೆ ಜಗನ್ನಾಥನನ್ನು, ಬಲರಾಮನನ್ನು, ಸುಭದ್ರಾ ದೇವಿಯನ್ನು ಸಂದರ್ಶಿಸುವರೋ ಅವರೆಲ್ಲರೂ ಮುಕ್ತಿಗೆ ಭಾಜನರಾಗುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲವು. ಅಯ್ಯ ವಿಪ್ರರೇ, ವೈಶಾಖ ಮಾಸದ ಶುಕ್ಲಾಷ್ಟಮಿಯ ದಿನ ಗುರುವಾರದ ಪುಷ್ಯ ನಕ್ಷತ್ರ ಯೋಗದಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಪೂಜೆಯು ಕೋಟಿ ಜನ್ಮಗಳಲ್ಲಿ ಎಸಗಿದ ಪಾಪಗಳನ್ನು ಕಳೆಯುತ್ತದೆ. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ಪ್ರಾರ್ಥನಾ ನಂತರ ಬ್ರಹ್ಮಕೃತ ಪ್ರಾಸಾದ ದರ್ಶನಾದಿ ವರ್ಣನವೆಂಬ 27ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.